ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು. ಎಸ್ಐಟಿ ಕಸ್ಟಡಿಯ ಅವಧಿ ಇವತ್ತಿಗೆ ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ರೇವಣ್ಣರನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. 7 ದಿನಗಳ ಕಾಲ ಮೇ 14ರವರೆಗೂ ರೇವಣ್ಣಗೆ ನ್ಯಾಯಾಂಗ ಬಂಧನ. ನಾಳೆ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಇದೆ. ಒಂದು ವೇಳೆ ಜಾಮೀನು ಸಿಗದೆ ಹೋದ್ರೆ ಮೇ 14ರವರೆಗೂ ಜೈಲೇ ಗತಿ. ಜಾಮೀನು ಸಿಕ್ಕರೆ ಜೈಲಿನಿಂದ ರಿಲೀಸ್ ಆಗ್ತಾರೆ ರೇವಣ್ಣ. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದತ್ತ ರೇವಣ್ಣ ಅವರನ್ನ ಕರೆದೊಯ್ತಾ ಇದ್ದಾರೆ ಅಧಿಕಾರಿಗಳು. ಅವರನ್ನ ಚೇಸ್ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು ಕೂಡ. ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಡಿವಾಳ ಬಳಿ ವಾಹನ ತೆರಳ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯ ಇದು. ಕೋರ್ಟ್ ಆದೇಶ ಹೊರ ಬರ್ತಾ ಇದ್ದ ಹಾಗೆಯೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ ಅನ್ನುವಂತಹ ನಿರೀಕ್ಷೆ ಸ್ವತಃ ರೇವಣ್ಣ ಅವರಿಗೆ ಇರಲಿಲ್ಲ. ಎಸ್ಐಟಿ ಕಸ್ಟಡಿಗೆ ಕೊಡಬಾರದು ಅಂತ ಅವರ ಪರ ವಕೀಲರು ವಾದವನ್ನ ಮಾಡಿದ್ರು. ಆದರೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನ ವಿಧಿಸಿತು. ಕೋರ್ಟ್ ಆದೇಶ ಹೊರ ಬರ್ತಾ ಇದ್ದ ಹಾಗೆ ಕಣ್ಣೀರ್ ಹಾಕಿದ್ರು ಕೋರ್ಟ್ ಹಾಲ್ನಲ್ಲೇ ರೇವಣ್ಣ. ಈಗ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪರಪ್ಪನ ಅಗ್ರಹಾರದತ್ತ ರೇವಣ್ಣ ಅವರನ್ನ ಕರೆದೊಯ್ಯಲಾಗ್ತಾ ಇದೆ. ಅವರನ್ನ ತಾವು ಕೂಡ ಚೇಸ್ ಮಾಡ್ತಾ ಇದ್ದೀರಿ. ಸದ್ಯ ಎಲ್ಲಿದ್ದೀರಿ? ಎಷ್ಟೊತ್ತಾಗುತ್ತೀನು? ಬಿನಾಲ್, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ರೇವಣ್ಣಗೆ ಈಗ ಜೈಲೇ ಗತಿಯಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈಗ ರೇವಣ್ಣ ಅವರನ್ನ ಎಸ್ಕಾಟ್ ನಲ್ಲಿ ಪೊಲೀಸರು ಕರೆದೊಯ್ತಾ ಇದ್ದಾರೆ. ಈಗ ಮಡಿವಾಳ ಬಿಟ್ಟು ಬೊಮ್ಮನಹಳ್ಳಿ ಬಳಿ ಹೋಗ್ತಾ ಇರ್ತಕ್ಕಂಥದ್ದು. ರೇವಣ್ಣ ಅವ್ರಿಗೆ ಎಸ್ಕಾಟ್ ಹಾಕೊಂಡು ಪೊಲೀಸ್ ಭದ್ರತೆಯಲ್ಲಿ ಅವರನ್ನ ಜೈಲಿಗೆ, ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ತಾ ಇರ್ತಕ್ಕಂಥದ್ದು. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಎಸ್ಐಟಿ ಕೂಡ ಕಸ್ಟಡಿಗೆ ಕೇಳಿದ್ರು. ಕಸ್ಟಡಿ ಬೇಡ ಅಂತ ಹೇಳಿ ರೇವಣ್ಣ ಪರ ವಕೀಲರು ಕೂಡ ವಾದ ಮಾಡಿದ್ರು. ಎಲ್ಲವನ್ನ ಆಲಿಸಿದಂತ ನ್ಯಾಯಾಲಯ ಈಗ ಜೈಲಿಗೆ ನ್ಯಾಯಾಂಗ ಬಂಧನಕ್ಕೆ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಈಗ ಸದ್ಯ ರೇವಣ್ಣ ಅವರನ್ನ ಕರೆದೊಯ್ತಿರ್ತಕ್ಕಂಥ ವಾಹನ ಈಗ ಬೊಮ್ಮನಹಳ್ಳಿ ಬಳಿ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಎಚ್.ಡಿ. ರೇವಣ್ಣ ಪರ ಸಾಕಷ್ಟು ಮೂರ್ತಿ ಏನಿದ್ದಾರೆ, ಡಿ ಮೂರ್ತಿ ಅವರು ಸಾಕಷ್ಟು ವಾದ ಮಾಡಿದ್ರು. ರೇವಣ್ಣ ಪರ ವಕೀಲರಾಗಿರ್ತಕ್ಕಂಥ ರೇವಣ್ಣ ಪರ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಗಳನ್ನ ಕೊಟ್ಟು ಎಲ್ಲ ವಾದ ಮಾಡಿದ್ರು. ರೇವಣ್ಣನು ಕೂಡ ಜಡ್ಜ್ ಕೂಡ ಕೇಳಿದ್ರು, ನಾನೇನು ತಪ್ಪು ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ, ನನಗೆ ಸಾಕಷ್ಟು ಹೊಟ್ಟೆ ನೋವಿದೆ, 3-4 ದಿನಗಳಿಂದಲೂ ಸಹ ಹೊಟ್ಟೆ ನೋವು ಸಹ ನನ್ನನ್ನ ಅಡ್ಮಿಟ್ ಮಾಡ್ತಾ ಇಲ್ಲ, ಹೀಗಾಗಿ ನನಗೆ ರಿಲೀಫ್ ಕೊಡಿ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಮಾತುಗಳನ್ನ ಸಹ ರೇವಣ್ಣ ಕೂಡ ಹೇಳ್ತಾ ಇದ್ರು. ಒಂದ್ ಕಡೆ ರೇವಣ್ಣ ಕೂಡ ಮಾತಾಡೋ ಸಂದರ್ಭದಲ್ಲಿ ಭಾವುಕರಾದ್ರು. ಪ್ರತಿಯೊಂದನೇ ನ್ಯಾಯಾಧೀಶರು ಕೊನೆಗೆ 2 ಕಡೆ ವಾದವನ್ನ ಆಲಿಸಿ ಈಗ ರೇವಣ್ಣ ಅವರಿಗೆ 7 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಈಗ ರೇವಣ್ಣ ಅವರನ್ನ ಪರಪ್ಪನಗ್ರಹಾರ ಹತ್ತ ಕರೆದೊಯ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.